ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪುನೀತ್ ರಾಘವೇಂದ್ರ, ಯನಪೋಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜಿನ ಪ್ರಾಂಶುಪಾಲರಾಗಿದ್ದೇನೆ. ನಮ್ಮಲ್ಲಿ ಒಂದು ಒಬೇಸಿಟಿ ಮ್ಯಾನೇಜ್ಮೆಂಟ್ ಎನ್ನುವಂಥೊಂದು ಪ್ರೋಗ್ರಾಮನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಇದು ಯನಪೋಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕಾಲೇಜು ಹಾಗೂ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಯೋಗ ನ್ಯಾಚುರೋಪತಿ, ಮಿನಿಸ್ಟ್ರಿ ಆಫ್ ಆಯುಷ್, ನವದೆಹಲಿ, ಡೆಲ್ಲಿ, ಇದರ ಕೊಲಾಬರೇಷನಲ್ಲಿ ಮಾಡ್ತಾ ಇರುವಂತಹ ಪ್ರೋಗ್ರಾಮ್. ಮೇನ್ಲಿ ಫಾರ್ ದಿ ಒಬೇಸಿಟಿ ಮ್ಯಾನೇಜ್ಮೆಂಟ್, ತೂಕ ನಿರ್ವಹಣೆ ಹಾಗೆ ಸ್ಥೂಲಕಾಯ ನಿರ್ವಹಣೆಗೆ ಮಾಡ್ತಾ ಇರುವಂಥ ಒಂದು ಪ್ರೋಗ್ರಾಮ್. ನಮ್ಮಲ್ಲೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದಿನ ದಿನಚರಿಯಲ್ಲಿ ತೂಕ ಸರ್ವೇ ಸಾಮಾನ್ಯವಾಗಿ ಎಲ್ಲರನ್ನು ಕಾಡ್ತಾ ಇರುವಂತಹ ಸಮಸ್ಯೆ. ತೂಕ ಜಾಸ್ತಿ ಆಗ್ತಾ ಇದ್ದಾಗೆ ಅದರಿಂದ ಬರುವಂಥ ಇತರ ಸಮಸ್ಯೆಗಳು, ಅದು ಮಧುಮೇಹ ಆಗಿರ್ಬೋದು, ಅದೇ ರೀತಿ ರಕ್ತದೊತ್ತಡದ ಸಮಸ್ಯೆ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು, ಇವುಗಳೆಲ್ಲ ಬರ್ತಾ ಇರ್ತದೆ. ಹಾಗೆ ಜಾಸ್ತಿ ದೀರ್ಘ ಹೊತ್ತು ಕೂತ್ಕೊಂಡಿರುವಲ್ಲಿ ಬರುವಂಥ ಡಿಸ್ಕಿನ ಸಮಸ್ಯೆ, ಇಂಥವುಗಳಿಗೆಲ್ಲದಕ್ಕೂ ಕೂಡ ಈ ಒಬೇಸಿಟಿ ಎನ್ನುವಂಥದ್ದು ಮೂಲ ಕಾರಣ. ಇಂದಿನ ದಿವಸಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಹಾರ್ಟ್ ಅಟ್ಯಾಕ್, ಅನ್ಪ್ರಿಡಿಕ್ಟೆಡ್ ಹಾರ್ಟ್ ಅಟ್ಯಾಕ್ ಚಿಕ್ಕ ಪ್ರಾಯದವರಲ್ಲಿ ಕೂಡ ಕಾಣಿಸ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಈ ಸ್ಥೂಲಕಾಯ ನಿರ್ವಹಣೆಗೆ ಇರುವಂತಹ ಒಂದು ಅತ್ಯುತ್ತಮವಾದಂತಹ ಚಿಕಿತ್ಸಾ ಪದ್ಧತಿ ಇದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಇದರ ಕೆಳಗಡೆಗೆ 6ನೇ ತಾರೀಕಿನಿಂದ 25ನೇ ತಾರೀಕಿನ ಒಳಗೆ ಇಲ್ಲಿ ನಾವು ಉಚಿತವಾಗಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗಳನ್ನು ನೀಡ್ತೇವೆ. ಅದರ ಜೊತೆಗೆ ಯೋಗ ನಿರ್ವಹಣೆ ಹೇಗೆ ಅಂತ ನಾವು ಮನೆಯಲ್ಲಿ ಮಾಡಲಿಕ್ಕೆ ಹೇಳಿಕೊಡ್ತೇವೆ. ವಿಶೇಷವಾಗಿ ನೀಡುವಂತಹ ಚಿಕಿತ್ಸೆಗಳು ಯಾವುದೆಲ್ಲ ಅಂತೇಳಿ, ಒಂದು ಮಸಾಜ್ ಇರ್ತದೆ, ಫುಲ್ ಬಾಡಿ ಮಸಾಜ್. ಯಾಕಂತಂದರೆ ಮಸಾಜ್ ಎನ್ನುವಂಥದ್ದು ಮಾಮೂಲಿಯ ರೀತಿಯಾಗಿ ಅಂತ ಏನಲ್ಲ, ಸುಮ್ಮನೆ ಆಯಿಲ್ ಹಾಕಿ ಉಜ್ಜುವಂಥದ್ದು ಆ ರೀತಿಯಂಥದ್ದು ಕೂಡ ಅಲ್ಲ. ಅವರವರ ದೇಹ ಶರೀರದ ಪ್ರಕೃತಿಗಳಿಗೆ ಅನುಗುಣವಾಗಿ ನಾವು ಅದನ್ನು ಬದಲಾವಣೆ ಇರ್ತೇವೆ. ಅದರ ಜೊತೆಗೆ ಪ್ರಕೃತಿ ಚಿಕಿತ್ಸೆಯಲ್ಲಿರುವಂತಹ ನೀರಿನ ಚಿಕಿತ್ಸೆಗಳಾಗಿರ್ಬೋದು, ಜಕೂಝಿ, ಇಮರ್ಷನ್ ಬಾತ್, ಹಾಗೆ ಆಹಾರ ಪದ್ಧತಿಗಳನ್ನು ಕೂಡ ತಿಳಿಸ್ಕೊಡ್ತೇವೆ. ಯೋಗ ಚಿಕಿತ್ಸೆಯನ್ನು ಕೂಡ ನಾವಲ್ಲಿ ಕೊಡ್ತಾ ಇರ್ತೇವೆ. ಇವುಗಳನ್ನು ನುರಿತ ವೈದ್ಯರು ಹಾಗೂ ನಮ್ಮ ಥೆರಪಿಸ್ಟ್ಗಳು, ಎಕ್ಸ್ಪೀರಿಯನ್ಸ್ ಥೆರಪಿಸ್ಟ್, ಅವರೆಲ್ಲರೂ ಅವರ ಮೇಲ್ವಿಚಾರಣೆಯಲ್ಲಿ ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಇದಕ್ಕೆ ಅವಕಾಶಕ್ಕೆ ನಮ್ಮಲ್ಲಿ ನಂಬರನ್ನು ನಾವು ಕೊಟ್ಟಿದ್ದೇವೆ. ಅದು 72 04 154375 7204154375. ಈ ನಂಬರಿಗೆ ರಿಜಿಸ್ಟರ್ ಮಾಡಿಕೊಂಡ್ರೆ ಆ ದಿನ ಅವರು ರಿಜಿಸ್ಟರ್ ಮಾಡಿಕೊಂಡು ಆ ಕೆಲವೊಂದು ದಿವಸಗಳಲ್ಲಿ ನೀವು ಬಂದು ಹೋಗಲಿಕ್ಕೆ ಅವಕಾಶವಿರ್ತದೆ. ಚಿಕಿತ್ಸೆಗಳು ಸಂಪೂರ್ಣವಾಗಿ ಉಚಿತ. ಹಾಗೆ OPD ಹೊರರೋಗಿ ವಿಭಾಗದಲ್ಲಿಯೂ ಬರ್ಬೋದು. ಕೆಲವರಿಗೆ ಸ್ವಲ್ಪ ದೂರದ ಅವರಿಗೆ ಬಂದು ಹೋಗಲಿಕ್ಕೆ ಕಷ್ಟ ಅಂತ ಅನ್ನಿಸುವಂಥವರು IPD ಆಗಿ ಕೂಡ ಅಡ್ಮಿಟ್ ಆಗಿರ್ಬೋದು. ಒಳರೋಗಿ ವಿಭಾಗಕ್ಕೆ ಅಡ್ಮಿಷನ್ ಆದವರಿಗೂ ಕೂಡ ವಾಸ್ತವ್ಯ ಅಕಾಮಡೇಷನ್ ಅಂತ ಹೇಳುವಂಥದ್ದು ಫ್ರೀ ಆಗಿರ್ತದೆ. ಚಿಕಿತ್ಸೆಯು ಕೂಡ ಫ್ರೀ ಆಗಿರ್ತದೆ, ಅದರಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಸೊ ಹೆಚ್ಚಿನ ಮಾಹಿತಿಗೆ ಬೇಕಿದ್ದವರು ನಾವೀಗ ಹೇಳಿರುವಂತಹ ನಂಬರ್ಗೆ ಸಂಪರ್ಕಿಸುವುದು. ಹಾಗೆ ಕೊನೆಯ ದಿವಸದ ರಿಜಿಸ್ಟ್ರೇಷನ್ 21ನೇ ತಾರೀಕು. ಟೋಟಲ್ ಪ್ರೋಗ್ರಾಮ್ ಬಂದು 6ನೇ ತಾರೀಕಿಂದ 25ನೇ ತಾರೀಕಿನವರೆಗೆ. ಆದರೆ 21ನೇ ತಾರೀಕು ನಿಮಗೆ ಕೊನೆಯ ದಿವಸಕ್ಕೆ ರಿಜಿಸ್ಟ್ರೇಷನ್ಗೆ ಇರುವಂಥದ್ದು. ಸ್ಥಳ ಮಂಜನಾಡಿಯಲ್ಲಿರುವಂಥ ಕ್ಯಾಂಪಸ್, ನಾವು ಅದನ್ನು ನೆನಪೋಯ ಆಯುಷ್ ಕ್ಯಾಂಪಸ್ ಅಂತ ಕರಿತೇವೆ, ನರಿಂಗಾನದಲ್ಲಿರುವಂಥದ್ದು. ಅಲ್ಲಿ ವ್ಯವಸ್ಥೆ ಇದೆ. ಇದಿಷ್ಟು ಮಾಹಿತಿ ವಿಷಯಗಳು. 7 ದಿವಸದ ಚಿಕಿತ್ಸಾ ಪದ್ಧತಿ ಸರ್. ಇಲ್ಲಿ 1 ವಾರದ ಟ್ರೀಟ್ಮೆಂಟು. 1 ವಾರದ ಮಟ್ಟಿಗೂ ಅವರು ಅಡ್ಮಿಟ್ ಆಗಿರ್ಬೋದು, ಅಥವಾ 1 ವಾರದ ಮಟ್ಟಿಗೆ ಇದಕ್ಕೆ ಕೆಲವು ದಿವಸಗಳು ಬಿಟ್ಟು ಬೇಕಿರೋ ಬಂದು ಚಿಕಿತ್ಸೆ ಪಡಲಿಕ್ಕೆ ಅವಕಾಶ ಇರ್ತದೆ. ಆದರೆ 25ನೇ ತಾರೀಕಿನ ಒಳಗಾಗಿ. ಹಾಗೆ ಕಂಟಿನ್ಯೂಸ್ ಆಗಿಯೂ ಬರ್ಬೋದು, ಅಥವಾ ಒಬ್ಬರೊಬ್ಬರಾಗಿ ಕೂಡ ಬರ್ಬೋದು. ಅದು ಏನೂ ಸಮಸ್ಯೆ ಏನಿಲ್ಲ. ಹಾಗೆ ಒಳರೋಗಿ ಆಗದೆಯೂ ಹೊರರೋಗಿ ಆಗಿದ್ದರೂ ತಗೊಳ್ಳಿಕ್ಕೆ ಅವಕಾಶಗಳು ಉಂಟು. ಉದಾಹರಣೆಗೆ ನಾಳೆ ಬಿಟ್ಟು 4 ದಿವಸ ಬಿಟ್ಟು ಇನ್ನೊಮ್ಮೆ ಬರುವಂಥದ್ದು, ಮತ್ತೊಂದು ದಿವಸ ಮತ್ತೊಂದು ಬಿಟ್ಟು ಬರುವಂಥದ್ದು. ಒಟ್ಟು ಹೊರರೋಗಿಯಾಗಿ ಬಂದಾಗ ಕೂಡ 7 ದಿವಸಗಳ ಟ್ರೀಟ್ಮೆಂಟ್ ಒಟ್ಟು ನಾವು ಉಚಿತವಾಗಿ ಕೊಟ್ಟಿರ್ತೇವೆ ಅಲ್ಲಿ. ಹಾಗೆ ಸಂಪೂರ್ಣವಾಗಿ ಉಚಿತ. ಯಾಕಂತಂದರೆ ಇದು ನಾವು ಕೊಲಾಬ್ರೇಷನ್ ಮಾಡ್ತಾ ಇರುವಂಥದ್ದು ಸೆಂಟ್ರಲ್ ಕೌನ್ಸಿಲ್ ಯೋಗ ನ್ಯಾಚುರೋಪತಿ. ಹಾಗೆ ಇವರೆಲ್ಲ ಖರ್ಚು ವೆಚ್ಚಗಳನ್ನು ಅವರು ಭರಿಸ್ತಾರೆ. ಹಾಗೆ ಇದಲ್ಲದೆ 14ನೇ ತಾರೀಕಿಗೆ ನಾವೊಂದು ಮಕ್ಕಳಿಗೆ ಸ್ಥೂಲಕಾರ್ಯದ ಅಂಗವಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಕೂಡ ನಾವಲ್ಲೇ ಹಮ್ಮಿಕೊಂಡಿದ್ದೇವೆ. ಅದು ಮಕ್ಕಳಿಗೆ ವಿಶೇಷವಾಗಿ ಕೆಲವೊಂದು ಪೋಸ್ಟರ್ ಪ್ರೆಸೆಂಟೇಷನ್ ಆಗಿರ್ಬೋದು, ಮಾಡೆಲ್ಗಳನ್ನು ಮಾಡುವಂಥದ್ದು, ಅಂಥವುಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದಲ್ಲದೆ 15ನೇ ತಾರೀಕಿಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವ ಹಾಗೆ 1 ದಿವಸದ ವರ್ಕ್ಶಾಪ್, ಕಾರ್ಯಾಗಾರವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ.
ಈ 15ನೇ ತಾರೀಕಿನ ಕಾರ್ಯಕ್ರಮವು ನಮ್ಮಲ್ಲಿ ಇದೇ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಬೋದು. ಅದು ಒಂದು ದಿವಸದ ಅವಕಾಶ. ಆ ಒಂದು ದಿವಸದಲ್ಲಿ ನಮಗೆ ಸ್ಥೂಲಕಾಯಕ್ಕೆ ಕಾರಣಗಳೇನು, ನಾವು ಮನೆಯಲ್ಲೇ ಕೂತು ಹೇಗೆ ನಿರ್ವಹಣೆ ಮಾಡ್ಬೋದು, ಯಾವ ರೀತಿಯಾದಂಥ ಆಹಾರ ಪದ್ಧತಿಗಳು ಮಾಡ್ಬೋದು ಅಂತ ಹೇಳುವ ಹಾಗೆ ತಿಳಿಸ್ಕೊಡ್ತದೆ. ಅದಕ್ಕೂ ಕೂಡ ಇದು ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ನಾನು ಕೇಳಿಕೊಳ್ತೇನೆ. ಪಂಚಕರ್ಮ ಇಲ್ಲುವುದಿಲ್ಲ ಸರ್, ಯಾಕಂದ್ರೆ ಪಂಚಕರ್ಮ ಆಯುರ್ವೇದ ಚಿಕಿತ್ಸೆಗೆ ಹೋಗ್ತದೆ. ಇದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಹೇಳುವಾಗ ಮಸಾಜಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಸಾಜ್. ಈಗ ಪಂಚಕರ್ಮದ ರೀತಿಯಲ್ಲಿ ನಾವು ಹೇಳಿದ್ರೆ ಅಲ್ಲಿ ಅಭ್ಯಂಗ ಅಂತ ಹೇಳುವಂಥದ್ದು ಒಂದು ಚಿಕಿತ್ಸೆ. ಆದರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಏನಾಗ್ತದೆ ಅಂದರೆ ನಾವು ಮಸಾಜ್ಗಳಲ್ಲಿ ಹಲವಾರು ವಿಧಗಳಲ್ಲಿ ಅಲ್ಲಿ ಸ್ವೀಡಿಷ್ ಮಸಾಜ್ ಬರ್ತದೆ, ಕೆಲಾಗ್ಸ್ ಬರ್ತದೆ, ವೈಬ್ರೇಟರಿ ಮಸಾಜ್ ಬರ್ತದೆ, ಅಂಡರ್ ವಾಟರ್ ಮಸಾಜ್ ಬರ್ತದೆ, ಹಾಟ್ ಸ್ಟೋನ್ ಮಸಾಜ್ ಬರ್ತದೆ, ಸಾಲ್ಡ್ಲೋ ಆಯಿಲ್ ಮಸಾಜ್ ಬರ್ತದೆ, ಡೀಪ್ ಟಿಶ್ಯೂಸ್ ಮಸಾಜ್, ಈ ಥರ ಬೇರೆ ಬೇರೆ ರೀತಿಯಾದಂತಹ ಮಸಾಜ್ಗಳು ಬರ್ತದೆ ಅದರಲ್ಲಿ. ಹಾಗೆ ಕಳೆದ 2 ವರ್ಷದಿಂದ ನಾವು ಈ ಹಿಂದಿನ ದಿವಸಗಳಲ್ಲಿ ಗಮನಿಸಿಕೊಂಡ್ರೆ ಅಂಕಿಅಂಶಗಳ ಪ್ರಕಾರ ಹೇಳೋದಿದ್ರೆ 2024ರಲ್ಲಿ ನಾವು ನೋಡಿರುವಂಥ ಹೊರ ರೋಗಿಗಳು ಸುಮಾರು 3,000 ಆದರೆ 2025ರ ಅಂಕಿಅಂಶದ ಪ್ರಕಾರ ನಮ್ಮಲ್ಲಿ 10,000ಕ್ಕಿಂತ ಜಾಸ್ತಿ ಹೊರ ರೋಗಿಗಳು ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಹಾಗಾಗಿ ಇತ್ತೀಚಿನ ದಿನಗಳಿಗೆ ಯೋಚನೆ ಮಾಡಿದರೆ ವಿಶೇಷವಾಗಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸು ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಿರೋ ಕಾರಣ, ಅದು ಡಯಾಬಿಟಿಕ್ಕು, ಹೈಪರ್ಟೆನ್ಷನ್ಸು, ಇಂಥ ಪೇಷಂಟ್ಸ್ಗಳು ನಮಗೆ ಈ ವೆಯ್ಟ್ ಮ್ಯಾನೇಜ್ಮೆಂಟಿನ ಜೊತೆಗೆ ಔಷಧಿ ರಹಿತವಾಗಿ ಉತ್ತಮ ರೀತಿಯಾದಂತಹ ಅದನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸರ್. ಅಲ್ಲಿ ಇದ್ದಾರೆ ನಮ್ಮಲ್ಲಿ BNYS ಕೋರ್ಸು ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೆ ಅವರ ವೈದ್ಯರುಗಳು ಕೂಡ ಅವರೇ ಲಭ್ಯವಿರ್ತಾರೆ. ಆವಾಗ ನನ್ನ ಜೊತೆಗೆ ನಮ್ಮ ಇದೇ ಕ್ಯಾಂಪಿನ ಇದು ಪ್ರೋಗ್ರಾಮಿನ ಸಂಪೂರ್ಣವಾದಂಥ ನೋಡಲ್ ಆಫೀಸರ್ ಆಗಿರುವಂಥ ಡಾಕ್ಟರ್ ಪದ್ಮಶ್ರೀ ಅವರು ನಮ್ಮ ಜೊತೆಗಿರ್ತಾರೆ. ಹಾಗೆ ಅವರ ಜೊತೆಗೆ ಡಾಕ್ಟರ್ ವಜ್ರಶ್ರೀ ಅವರಿದ್ದಾರೆ. ಹಾಗೆ ಕ್ಯಾಂಪಿನ ಸಂಪೂರ್ಣ ಕೋಆರ್ಡಿನೇಟರ್ ಆಗಿರುವಂಥ ಮಿಸ್ಟರ್ ರಜಾಕ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇಲ್ಲಿ ಇಲ್ಲ ಸರ್, ನೀವು 7 ದಿವಸ ಹೋಲ್ಡ್ ಬೇಕು ಅಂತ ಬೇಕಿಲ್ಲ. ಯಾಕಂದರೆ ನಮಗೆ ಗೌರ್ಮೆಂಟಿಂದ ಸಿಗುವಂಥದ್ದು ಹೇಗೆ ಅಂತೇಳಿ 1 ವಾರಗಳ ಪ್ರೋಗ್ರಾಮ್ ಅಂತೇಳಿ ಅಷ್ಟೇ. ಈಗ 1 ವಾರಕ್ಕೆ ನೀವು ಒಂದೇ ವಾರದಲ್ಲಿ ಸಂಪೂರ್ಣವಾಗಿರಬೇಕು ಅಂತ ನಾವು ಹೇಳೋದಿಲ್ಲ. ಯಾಕಂದರೆ ಕೆಲವರಿಗೆ ಅವರವರ ಇದು ಕೆಲಸದ ಒತ್ತಡವೋ ಈ ಥರ ಕಾರ್ಯಕ್ರಮಗಳಲ್ಲಿರುವಾಗ ನಾವು ಈ 25ನೇ ತಾರೀಕಿನ ಒಳಗಾಗಿ 7 ದಿವಸಗಳ ಟ್ರೀಟ್ಮೆಂಟ್, ದಿನ ಬಿಟ್ಟು ದಿನ ಕೂಡ ಒಟ್ಟು 7 ದಿವಸದವರೆಗೆ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳು ಉಂಟಲ್ಲಿ. ಹಾಗೆ ದೂರದಿಂದ ಹೋಗಿ ಬರೋರಿಗೆ ಬೇಕಿದ್ರೆ ನಾವು ವಾಸ್ತವ್ಯದ ಇನ್ಪೇಷಂಟ್ ಫೆಸಿಲಿಟಿಗಳು ಉಂಟು. ಕಡ್ಡಾಯವೇನಿಲ್ಲ. ಸಪೋಸ್ ಹತ್ತಿರದಲ್ಲಿದ್ದವರು ಕೂಡ ಬೆಳಿಗ್ಗೆ ಬಂದು ಮಧ್ಯಾಹ್ನ ಹೋಗ್ಲಿಕ್ಕೆ ಕೂಡ ಅವಕಾಶ ಉಂಟು. ಬೆಳಿಗ್ಗೆ ಬಂದು ಒಂದು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗೋದು, ಮಾರನೇ ದಿವಸ ಮತ್ತೊಂದು ಟ್ರೀಟ್ಮೆಂಟಿಗೆ ಬಂದು ಹೋಗುವಂಥದ್ದು, ಆ ರೀತಿಯ ಕೂಡ ಅವಕಾಶಗಳುಂಟು. ಸ್ಥೂಲಕಾಯಕ್ಕೆ ದ ಮೇನ್ ರೀಸನ್ ಇದು ಹೇಗೆ ಅಂತ ಹೇಳಿದ್ರೆ, ಒಬೇಸಿಟಿ ರನ್ಸ್ ಇನ್ ದ ಫ್ಯಾಮಿಲಿ ಬಿಕಾಸ್ ನೋ ಒನ್ ರನ್ಸ್ ಇನ್ ದಿ ಫ್ಯಾಮಿಲಿ ಅಂತ ಹೇಳೋ ಹಾಗೆ. ರಿಸಲ್ಟ್ ಅಂತ ಹೇಳುವಂಥದ್ದು ನಮ್ಮ ಕೈಯಲ್ಲಿರ್ತದೆ ಸರ್. ಸಂಪೂರ್ಣವಾಗಿ ನಾವು ಹೊರಭಾಗದಿಂದಲೇ ಡಿಪೆಂಡೆಂಟ್ ಆಗಿದ್ದು, ಇದು ಹೇಗೆ ನಾನು ಮಾತ್ರೆ ತಗೊಂಡ್ರೆ ಗುಣ ಆಗ್ತೇನೆ, ಆಹಾರದಲ್ಲಿ ಕಂಟ್ರೋಲ್ ಮಾಡಿದರೆ ಗುಣ ಆಗ್ತೇನೆ ಅಂತೇಳಿ ಬಂದು ಬರೀ ಅಷ್ಟಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸ್ವತಃ ಇಂಟ್ರೆಸ್ಟ್ ಇರುವಂಥದ್ದು. ಪ್ರಕೃತಿ ಚಿಕಿತ್ಸೆ 10ನೇ ಪ್ರಿನ್ಸಿಪಲ್ ಅದನ್ನು ಹೇಳಿದೆ, ಪೇಷಂಟ್ಸ್ ಓನ್ ವಿಲ್ ಟು ಗೆಟ್ ರಿಡ್ ಆಫ್ ದ ಡಿಸೀಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂದೇಳಿ. ಹೊರತು ನಾವು ನಮ್ಮ ಸ್ವತಃ ಇಂಟ್ರೆಸ್ಟ್ ತೋರಿಸದಿದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಸ್ವತಃ ಇಂಟ್ರೆಸ್ಟ್ ತೋರಿಸಿದ್ದು ಇಲ್ಲಿ ನಾವು ಕೊಟ್ಟಿರುವಂತಹ ದಿನಚರಿಗಳನ್ನು, ಆಹಾರ ಪದ್ಧತಿಗಳನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದವರಲ್ಲಿ ಒಳ್ಳೆ ರೀತಿಯಲ್ಲಿ ಆಗಿ ಸ್ಥೂಲಕಾಯದ ನಿರ್ವಹಣೆ ಸಾಮಾನ್ಯವಾಗಿ ಸರಳವಾಗಿ ಕಂಡು ಬರ್ತಾ ಇರ್ತದೆ ಸರ್. ಇದೊಂದು ವಿಶಿಷ್ಟ ವಿನೂತನ ಮಿನಿಸ್ಟ್ರಿ ಆಫ್ ಆಯುಷ್ ಕೊಟ್ಟಿರುವಂಥದ್ದು. ಹೆಲ್ದಿ ಮೈಂಡ್ ಆಸ್ ವೆಲ್ ಹೆಲ್ದಿ ಬಾಡಿ ಎನ್ನುವಂಥದ್ದು ಅಷ್ಟೇ ಮುಖ್ಯ. ಮನಸ್ಸು ಹಾಗೂ ದೇಹ ಎರಡೂ ಆರೋಗ್ಯವಾಗಿದ್ದಾಗ ಮಾತ್ರ ಸದೃಢ ಸಮಾಜ ಎನ್ನುವಂಥದ್ದು ಕೂಡ ಸಾಧ್ಯ. ಹಾಗಾಗಿ ಸಾರ್ವಜನಿಕರು ಈ ಒಂದು ವಿಶೇಷವಾದಂತಹ ಪ್ರೋಗ್ರಾಮ್ 6ರಿಂದ 25ನೇ ತಾರೀಕಿನ ಇರುವಂಥ ಪ್ರೋಗ್ರಾಮನ್ನು ಎಲ್ಲರೂ ಸಾಕಷ್ಟು ರೀತಿಯಲ್ಲಿ ಸದುಪಯೋಗ ಪಡ್ಕೊಳ್ಬೇಕು. ಕೇಳಿಕೊಟ್ಟು ಈ ನಂಬರಿಗೆ ರಿಜಿಸ್ಟರ್ ಮಾಡಿಕೊಳ್ಳುವ ಮೂಲಕ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೇಳಿಕೊಡ್ತೇನೆ. ಖಂಡಿತವಾಗಿ ಸಾಧ್ಯ ಇರ್ತದೆ. ಅದು ನೀವು ಹೇಗೆ ಅದನ್ನು ಮೇಂಟೈನ್ ಮಾಡಿಕೊಳ್ತೀರ ಅದರ ಮೇಲೆ ಮುಖ್ಯ. ತಗೊಂಡ್ಕೊಂಡಿರುವಂಥ ಹೊಸ ಕಾರು ಸರ್ವಿಸ್ ಮಾಡಿದ್ರೆ 3 ವರ್ಷ ಕಳೆದ್ರೆ ಹಾಗೆ ಓಡಿಸ್ತಾನೆ ಇದ್ರೆ ಅದು ಹಾಳಾಗಿ ಆಗ್ತದಲ್ವ ಸರ್. ಹಾಗೆ ಪುನಃ ಹೊರಗಡೆ ಬಂದ ಮೇಲೆ ನಾವು ದೈನಂದಿನ ಚಟುವಟಿಕೆಯಲ್ಲಿ ಕೂಡ ಅದನ್ನು ಅಳವಡಿಸ್ಕೊಳ್ತಾ ಹೋಗಿರುವಂಥದ್ದು. ಹೇಗೆ ಸರಳವಾದಂಥ ಬದಲಾವಣೆಗಳು. ನಾವು ಇಲ್ಲಿಂದ ಒಂದು 500 ಮೀಟರ್ ನಡಿಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಕೂಡ್ಲಿಕ್ಕೆ ಕಾರು ಉಂಟಾ ಬೈಕ್ ಉಂಟಾ ಅಂತೇಳಿ ಹುಡುಕ್ತೇವೆ. ಇಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರ್ತದೆ. ಯಾವುದೇ ನಾವು ಶಾಪಿಂಗ್ ಮಾಲಿಗೆ ಹೋದ ತಕ್ಷಣ ಫಸ್ಟ್ ನೋಡುವಂಥದ್ದು ಇಲ್ಲಿ ಲಿಫ್ಟ್ ಉಂಟು ಅಂತೇಳಿ ಇಲ್ಲ, 2 ಫ್ಲೋರ್ ಹತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರ್ತದೆ. ಸೊ ದೈಹಿಕ ಚಟುವಟಿಕೆ ನಾವೆಷ್ಟು ಮಾಡಿಕೊಂಡು ಹೋಗ್ತೇವೋ ಅಷ್ಟು ಒಳ್ಳೆಯದು. ಆಹಾರದಲ್ಲಿ ನಾವು ಮಧ್ಯಾಹ್ನ ಹೊತ್ತು ಊಟ ಮಾಡಬೇಕು ಅಂತೇಳಿ ಮಾಡೋದಿಲ್ಲ. ಇಲ್ಲದಿದ್ದರೆ ಹಸಿವಾಗ್ತದೆ ಅಂತೇಳಿ ನಾವು ಊಟ ಮಾಡ್ತೇವೆ. ಇಲ್ಲ, ಹಿತವಾಗಿ ಮಿತವಾಗಿ ಊಟ ಮಾಡುವಂಥದ್ದು.
ಎಷ್ಟೋ ಜನ ನಾವು ಹೇಳ್ತೇವೆ ರಾತ್ರಿ ಊಟ ಕಡಿಮೆ ಮಾಡಿ ಅಂತೇಳಿ, ಆದರೆ ಕೆಲವರು ಏನು ಹೇಳ್ತಾರೆ, ಸರ್ ಕಡಿಮೆ ಊಟ ಮಾಡಿದರೆ ನನಗೆ 12 ಗಂಟೆಗೆ ಹಸಿವಾಗ್ತದೆ, ನಿದ್ದೆ ಬರುವುದಿಲ್ಲ ಅಂತ ಹೇಳುವಂಥದ್ದು ಟೆನ್ಷನ್ ಅಂತೇಳಿ. ಅಲ್ಲ, ಅದು ಒಮ್ಮೆ ಅಭ್ಯಾಸ ಆದ ತಕ್ಷಣ ಮತ್ತೆ ಸರಿಯಾಗಿ ಮಾಡಿಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ. ರಾತ್ರಿ ಅತಿ ಮುಖ್ಯವಾದ ಕಾರಣ ಸರ್, ಯಾಕಂತ ಹೇಳಿದ್ರೆ ಬೆಳಿಗ್ಗೆ ತಿಂಡಿ ಇರುವಂಥದ್ದು ಹೊರಗೆ ಹೋಗ್ತದೆ, ಮಧ್ಯಾಹ್ನದ ಊಟ ಮಾಡಿದ್ರು ಕೂಡ ನೀವು ಆಚೀಚೆ ಹೋಗುವಾಗ ಕರಗ್ತದೆ. ರಾತ್ರಿ ಊಟ ಹಾಗೆ ಅಲ್ಲ, ಊಟ ಮಾಡೋದು ಮಲಗೋದು, ಅದು ಶರೀರದಲ್ಲಿ ಅಲ್ಲೇ ಉಳ್ಕೊಳ್ಬಿಡ್ತದಲ್ಲ, ಕರಗಿ ಹೋಗುದಿಲ್ಲ ಅಲ್ಲ. ಹಾಗೆ ಕರಗದೆ ಉಳಿರುವಂಥದ್ದು ಎಲ್ಲವೂ ಕೂಡ ಹಾಗೆ, ಸಕ್ಕರೆ ಅಂಶ ಕೂಡ ಜಾಸ್ತಿ ಆಗುವಂಥದ್ದು ಹಾಗೆ, ಯಾವಾಗ ಕರಗುದಿಲ್ಲ ಶರೀರದಲ್ಲಿ ಉಳಿಯಿತು, ಕನ್ವರ್ಟೆಡ್ ಟು ದ ಡಯಾಬಿಟೀಸ್ ಅಷ್ಟೇ.